ನಾನು ವಿರೋಧ ಪಕ್ಷದವರಿಗೆ ಮತ್ತು ಇಲ್ಲಿನ ಶಾಸಕರಾಗಲೇಬೇಕು ಅಂತ ಆಕಾಂಕ್ಷಿಯಾಗಿರ್ತಕ್ಕಂತಹ ಒಂದು ಹೆಣ್ಣು ಮಗಳು ಕುಸುಮಾಗೊಂದು ಕಿವಿ ಮಾತು ಹೇಳ್ತೀನಿ. ಈ ರೀತಿ ಇದಕ್ಕೆಲ್ಲ ಪ್ರಚೋದನೆ ಕೊಡಬೇಡಿ. ನೀವು ವಿದ್ಯಾವಂತರು ಅಂತ ಹೇಳ್ಕೊಂಡಿದ್ದೀರಿ, ಬುದ್ಧಿವಂತರು ಅಂತ ಹೇಳ್ಕೊಂಡಿದ್ದೀರಿ. ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ವಿದ್ಯಾವಂತರಾಗಿರೋದಕ್ಕೆ ಇಷ್ಟು ಕೆಳಮಟ್ಟದ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ. ನೀವು ಕ್ಷೇತ್ರದಲ್ಲಿ ಒಬ್ಬ ಶಾಸಕನ, ಇವತ್ತು ಸಚಿವರು ನಿಮ್ಮ ಕೈಯಲ್ಲಿದ್ದಾರೆ, ಮಾಜಿ ಸಂಸದರು ನಿಮ್ಮ ಕೈಯಲ್ಲಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ನೀವು ಸಹಾಯ ಮಾಡೋಕ್ಕೆ ಅನುದಾನ ಕೊಡಿಸ್ಕೊಡಿ, ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿ. ನೀವು ಇಂಥ ಕೆಲಸ ನಾನು ಮಾಡ್ತೀನಿ ಅಂತ ಜನರ ಮುಂದೆ ತೊಗೊಂಬನ್ನಿ. ಇವತ್ತು ಸಂಸದರು, ಮಾಜಿ ಸಂಸದರು ಡಿ ಕೆ ಸುರೇಶ್ ಅವರು ನೀವೇನು ಹೇಳಿದ್ರು ಕೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ನೀವೇನು ಹೇಳಿದ್ರು ಕೇಳ್ತಾರೆ. ಯಾಕಂದರೆ ನೀವು ವರ್ಗಾವಣೆ ಪತ್ರಗಳನ್ನೆಲ್ಲ ಕೊಡ್ತೀರಿ, ಅಂದರೆ ನಿಮ್ಮ ಮಾತು ಕೇಳ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ನಿಂತಿರೋ ಕೆಲಸಗಳನ್ನ ಮಾಡಿಸ್ಕೊಡಿ. ಮುಂದಕ್ಕೆ ಸಮಾಜಕ್ಕೆ, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದೇನಾಗಬೇಕು ಅದನ್ನು ಮಾಡಿಸ್ಕೊಡಿ. ಅದು ಬಿಟ್ಟು ಮುನಿರತ್ನನ ಮೇಲೆ ಹಲ್ಲೆ ಮಾಡಿರಿ, ಮುನಿರತ್ನನ ವಿರುದ್ಧ ಪೋಸ್ಟರ್ ಅಂಟಿಸ್ರಿ, ಮುನಿರತ್ನನಿಗೆ ಚಪ್ಪಲಿ ಹಾರ ಹಾಕಿ, ಮುನಿರತ್ನನಿಗೆ ಮಸಿ ಬಳಿರಿ, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವಿದ್ಯಾವಂತರಾಗಿ ಇದು ನಿಮಗೆ ಶೋಭೆ ತರಲ್ಲ. ಇದನ್ನು ನೀವು ಸರಿಪಡಿಸ್ಕೊಳ್ಳಿ. ಚುನಾವಣೆ ಬಂದಾಗ ನೀವು ನನ್ನ ವಿರುದ್ಧವಾಗಿ ಮಾಡಿ ಸುಳ್ಳು ದೂರುಗಳನ್ನ ಕೊಡೋದು, ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಡೋದು, ರೇಪ್ ಕೇಸ್ಗಳು ಕೊಡೋದು, ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಹೆಣ್ಣು ಮಗಳಾಗಿ ನೀವೆಷ್ಟು ನೋವು ಅಂತ ನೀವು ಹೇಳ್ತೀರೋ, ನನಗೂ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ, 4 ಮೊಮ್ಮಕ್ಕಳಿದ್ದಾರೆ. ಈಗ ನನ್ನ ಮೊಮ್ಮಗಳಿಗೆ 15 ವರ್ಷ. ನನ್ನ ಮೇಲೆ ಒಂದು ಸುಳ್ಳು ರೇಪ್ ಕೇಸ್ ಕೊಡಿಸಿದ್ವಿ. ಸುಳ್ಳಿಲ್ಲ, ನಿಮಗೆ ಗೊತ್ತಿಲ್ಲ, ಇದರಲ್ಲಿ ನೀವು ಶಾಮೀಲಾಗಿಲ್ಲ ಅಂದರೆ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ನಾನು ಬರ್ತೀನಿ. ನೀವು ನಿಮ್ಮ ತಂದೆ ಬಂದು ನಮಗಿದು ಯಾವುದೂ ಸಂಬಂಧ ಇಲ್ಲ, ರೇಪ್ ಕೇಸ್ ಕಂಪ್ಲೇಂಟ್ ಕೊಟ್ಟಿರೋ ಅಂಥವ್ರು ನನಗೆ ಗೊತ್ತಿಲ್ಲ ಅಂತ ನೀವು ಪ್ರಮಾಣ ಮಾಡಿ ನೋಡೋಣ. ನಾನು ಪ್ರಮಾಣ ಮಾಡ್ತೇನೆ, ಈ ರೇಪ್ ಮಾಡಿರೋವಂಥದ್ದು ಸುಳ್ಳು ಕೇಸು ಅಂತ ನಾನು ಪ್ರಮಾಣ ಮಾಡ್ತೀನಿ. ನೀವು ಬನ್ನಿ, ನೀವು ಪ್ರಮಾಣ ಮಾಡ್ತೀನಿ. ಇಲ್ಲವಾ, ನ್ಯಾಯಾಲಯದ ತೀರ್ಪಿಗೆ ನೀವು ಭದ್ರಾಗಿರಿ. ನ್ಯಾಯಾಲಯದಲ್ಲಿ ತೀರ್ಪು ಬಂದಾಗ ನಾನು ತಪ್ಪಿತಸ್ಥ ಅಂತಾಗ ನಾನು ಆ ಶಿಕ್ಷೆಗೆ ಒಳಪಡಲೇಬೇಕು. ಆ ಶಿಕ್ಷೆ ಕೊಟ್ಟಾಗ ಅದಕ್ಕೆ ನಾನು ಭಾಳ ಸಂತೋಷವಾಗಿ ಸ್ವೀಕರಿಸ್ತೀನಿ ನ್ಯಾಯಾಲಯದ ತೀರ್ಪನ್ನ. ಆದರೆ ನಿಮ್ಮ ಸಂತೋಷಕ್ಕೆ ನನಗೆ ಯಾಕೆ ಶಿಕ್ಷೆ ಕೊಡ್ತೀರಿ? ನಿಮ್ಮ ಸಂತೋಷಕ್ಕೆ ನನ್ನನ್ನು ಯಾಕೆ ಬಲಿ ಪಡಿತೀರಿ? ಇದು ಮಾಡಬೇಡಿ, ಇದು ಒಳ್ಳೆಯದಲ್ಲ. ತಿದ್ದುಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ. ಹಿಂಗೆ ಮುಂದುವರೆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗಂತೂ ಒಳ್ಳೆಯ ಹೆಸರು ಬರಲ್ಲ. ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ಮುನಿರತ್ನನಿಗೆ ಅಪ್ಪ ಮಗಳು ಡಿ ಕೆ ಸುರೇಶು, ಡಿ ಕೆ ಶಿವಕುಮಾರ್ ಮುಖಾಂತರ ತೊಂದರೆ ಕೊಡ್ತಾ ಇದೆ ಅಂತ ನಿಮ್ಮ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇನ್ನೂ ಮುಂದಕ್ಕೆ ಇದನ್ನು ಮಾತಾಡೋಕ್ಕೆ ಅವಕಾಶ ಕೊಡದೆ ಕ್ಷೇತ್ರದಲ್ಲಿ ನನ್ನ ಜೊತೆಯಲ್ಲಿ ಸಹಕರಿಸಿ ಏನಾದರೂ ಅನುದಾನ ಕೊಡಿಸಿ ಕ್ಷೇತ್ರದ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿಕೊಡಿ. ಲಗ್ಗೆರೆನಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿಂತೋಗಿದೆ, ಅದು ನಿಂತಿರೋದು ಕಾರಣ ಯಾರಿಂದ ಅನ್ನೋದು ನಿಮಗೆ ಗೊತ್ತಿದೆ, ಸರಿಪಡಿಸ್ಕೊಡಿ. 11 ಸ್ಕೂಲ್ಗಳಿದೆ, ಫ್ಲೈಓವರ್ಗಳಿದೆ, ಪಾರ್ಕ್ಗಳು ನಿಂತೋಗಿದೆ. 2 ವರ್ಷದಿಂದ ಸಂಪೂರ್ಣವಾಗಿ ಕ್ಷೇತ್ರ 10 ವರ್ಷ ಹಿಂದೆ ಹೋಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಸುಮಾರು 10 ವರ್ಷ ಮುಂದೆ ಹೋಗ್ತಾ ಇದೆ ಕ್ಷೇತ್ರ, ಇವತ್ತು 10 ವರ್ಷ ಹಿಂದೆ ಹೋಗ್ತಾ ಇದೆ. ಇದಕ್ಕೆ ಅವಕಾಶ ಕೊಡಬೇಡಿ. ನೀವು ಸಹ 2 ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀರಿ, ಸ್ವಲ್ಪ ತಿಳುವಳಿಕೆ ಇರೋಂಥವ್ರು. ನೀವು ತಂದೆ ಮಗಳು ಇಬ್ಬರೂ ಸಹ ಈ ಕ್ಷೇತ್ರದಲ್ಲಿ ಯಾವುದು ತೊಂದರೆ ಮಾಡಿಲ್ಲ ಅಂದರೆ ಈ ಕ್ಷೇತ್ರ 10 ವರ್ಷ ಮುಂದೆ ಹೋಗುತ್ತೆ, ಇಲ್ಲ ನಿಮ್ಮಿಬ್ಬರಿಂದ 10 ವರ್ಷ ಹಿಂದೆ ಹೋಗುತ್ತೆ. ದಯವಿಟ್ಟು ಅಂಥದಕ್ಕೆ ಅವಕಾಶ ಕೊಡಬೇಡಿ. ಇನ್ನು ಮುಂದಕ್ಕಾದ್ರು ತಿದ್ದುಕೊಳ್ರಿ. ಸುಳ್ಳು ಕಂಪ್ಲೇಂಟು ಬೇರೆಯವ್ರನ್ನ ಕರೆದು ಅವ್ರ ಕಷ್ಟನ ತಿಳ್ಕೊಂಡು ಅವ್ರಿಗೆ ನೀವು ಪ್ರಚೋದನೆ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡೋ ಅಂಥ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾಜಕ್ಕೆ ಒಳ್ಳೆಯ ಹೆಸರಲ್ಲ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥದ್ದು ಅಲ್ಲ. ತಿದ್ದುಕೊಳ್ತೀರಿ ಅಂತ ನಾನು ಭಾವಿಸ್ತೀನಿ.